ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಮ್ಯಾಜಿಕ್ ಬುಕ್ ಸೆಷನನ್ನು ಗ್ರ್ಯಾಟಿಟ್ಯೂಡ್ನ ಇಂಪಾರ್ಟೆನ್ಸ್ನ, ಕೃತಜ್ಞತೆಯ ಇಂಪಾರ್ಟೆನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಚಾಪ್ಟರ್ ದ ಮ್ಯಾಜಿಕ್ ಬುಕ್. ಆ್ಯಸ್ ವಿ ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್, ವಿ ಮಸ್ಟ್ ನೆವರ್ ಫರ್ಗೆಟ್ ದಟ್ ದಿ ಹೈಯೆಸ್ಟ್ ಅಪ್ರಿಷಿಯೇಷನ್ ಈಸ್ ನಾಟ್ ಟು ಅಟರ್ ವರ್ಡ್ಸ್ ಬಟ್ ಟು ಲಿವ್ ಬೈ ದೆಮ್. ಜಾನ್ ಎಫ್ ಕೆಂಡಿ, 35th ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಪ್ರೆಸಿಡೆಂಟ್ ಆಫ್ USA ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಇದ್ದೀವಿ, ಥ್ಯಾಂಕ್ ಯೂನ ಹೇಳ್ತಾ ಇದ್ದೀವಿ, ಕೃತಜ್ಞತೆನ ಹೇಳ್ತಾ ಇದ್ದೀವಿ, ಧನ್ಯವಾದನ ಹೇಳ್ತಾ ಇದ್ದೀವಿ ಅಂದರೆ ಬರೀ ಅದನ್ನು ಬಾಯಲ್ಲಿ ಹೇಳೋದಷ್ಟೇ ಅಲ್ಲ, ಅದನ್ನು ಅಪ್ರಿಷಿಯೇಷನ್ ಅಂದರೆ ನೀವು ಮನಸ್ಪೂರ್ವಕವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಬಾಯಲ್ಲಿ ಹೇಳಿದ್ರೆ ಅದರಿಂದ ನಿಮಗೆ ಏನು ಯೂಸ್ ಸಿಗೋದಿಲ್ಲ. ಆದರೆ ನೀವು ಮನಸ್ಪೂರ್ವಕವಾಗಿ ಹೇಳಿದ್ರೆ ಅದರಿಂದ ನಿಮಗೆ ಯೂಸ್ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ ದಿಸ್ ಬುಕ್ ಅಂದರೆ ಈ ಬುಕ್ಕಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದಾರೆ. ದೇರ್ ಆರ್ 28 ಮ್ಯಾಜಿಕಲ್ ಪ್ರಾಕ್ಟೀಸ್ ದಟ್ ಹ್ಯಾವ್ ಬೀನ್ ಸ್ಪೆಸಿಫಿಕಲಿ ಡಿಸೈನ್ಡ್ ಸೊ ದ್ಯಾಟ್ ಯು ಲರ್ನ್ ಹೌ ಟು ಯೂಸ್ ಗ್ರ್ಯಾಟಿಟ್ಯೂಡ್ ಮ್ಯಾಜಿಕಲ್ ಪವರ್ ಟು ರೆವಲ್ಯೂಷನೈಸ್ ಯುವರ್ ಹೆಲ್ತ್, ಮನಿ, ಜಾಬ್ ಆ್ಯಂಡ್ ರಿಲೇಷನ್ಶಿಪ್, and to make your smallest desire and your biggest dream come true. You will also learn how to practice gratitude to dissolve problems and transfer any negative situations. ಇವರು ಏನು ಹೇಳಿದ್ದಾರೆ ಅಂದರೆ, ಈ ಬುಕ್ಕಲ್ಲಿ 28 ಮ್ಯಾಜಿಕ್ ಬುಕ್ ಪ್ರಾಕ್ಟೀಸಸ್ ಇದೆ. ಈ ಪ್ರಾಕ್ಟೀಸಸ್ಸಿಂದ ನಿಮ್ಗೆ ಏನು ಯೂಸ್ಫುಲ್ ಆಗುತ್ತೆ ಅಂದರೆ, ನೀವು ಇದರಿಂದ ಮ್ಯಾಜಿಕಲ್ ಆಗಿ ನಿಮ್ಮ ಹೆಲ್ತ್, ನಿಮ್ಮ ಆರೋಗ್ಯ, ನಿಮ್ಮ ಮನಿ, ನಿಮ್ಮ ಕೆಲಸ ಮೀನ್ಸ್ ಯುವರ್ ಜಾಬ್, ಆಮೇಲೆ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಸಂಬಂಧಗಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಪಾರ್ಟ್ನರ್ಸ್, ಬ್ರದರ್ಸ್, ಸಿಸ್ಟರ್ಸ್ ಎಲ್ಲರೂ, ಅದು ನಿಮ್ಮ ಚಿಕ್ಕದಿಂದ ಚಿಕ್ಕ ಆಸೆಯಿಂದ ನಿಮ್ಮ ದೊಡ್ಡದಿಂದ ದೊಡ್ಡ ಕನಸುಗಳನ್ನು ನನಸು ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಆಮೇಲೆ ನೀವು ಯಾವುದಾದ್ರು ಕಷ್ಟದ ಪರಿಸ್ಥಿತಿನ ಸಿಗಾಕೊಂಡಿದ್ರು ಅದರಿಂದ ನೀವು ಹೊರಗೆ ಬರೋ ಅಂಥ ಸಿಚುವೇಶನ್ನು ಕೂಡ ಇದು ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. Sorry. You will be captivated while you read this life-changing knowledge, but without practice, what you learn, the knowledge will slip through your finger, and the opportunity that you attract to easily change your life will be gone. To ensure this does not happen to you, you need to practice gratitude over 28 days so that you impregnate your cell and your subconscious mind with it. Only then will it change your life permanently. ನೋಡಿ, ಇಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿದ್ದಾರೆ. ನೀವು ನಿಮ್ಮ ಲೈಫನ್ನು, ಈ ಪ್ರಾಕ್ಟೀಸನ್ನು ಬರೀ ಓದಿದ್ರೆ ನಿಮಗೆ ಅದರಿಂದ ಏನೂ ಪ್ರಯೋಜನ ಸಿಗೋದಿಲ್ಲ. ಬಟ್ ನೀವು ಈ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಪ್ರಯೋಜನ ಸಿಗುತ್ತೆ. ಅದಕ್ಕೋಸ್ಕರ ಏನಾದರೂ ಪರವಾಗಿಲ್ಲ, ನೀವು ಏನು ಮಾಡಬೇಕಂದ್ರೆ, ನೀವು ಈ ಮ್ಯಾಜಿಕ್ ಬುಕ್ಕಿನ ಪ್ರಾಕ್ಟೀಸಸ್ನ 28 ಡೇಸನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ಆ ಥರ ಮಾಡಿದಾಗ್ಲೇ ಇದು ನಿಮ್ಮ ಸೆಲ್ಸ್ ಪ್ರತಿಯೊಂದು ಕಣದಲ್ಲೂ ಹೋಗಿಬಿಟ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತನಕ ಹೋಗುತ್ತೆ. ದ ಪ್ರಾಕ್ಟೀಸ್ ಆರ್ ಡಿಸೈನ್ ಟು ಬಿ completed over 28 consecutive days. This allows you to make gratitude a habit and a new way of life. Practicing gratitude is a concentrated effort over consecutive days, guaranteed that you will see the magic takes place in your life and fast. ನೀವು ಕಂಟಿನ್ಯೂಸ್ ಆಗಿ ಈ ಬುಕ್ಕಲ್ಲಿ ಡಿಸೈನ್ ಮಾಡಿರೋ ಪ್ರಕಾರ 28 ದಿವಸನೂ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅದನ್ನೇ ಹ್ಯಾಬಿಟಾಗಿ ಮಾಡಿಕೊಂಡು ನೀವು 28 ದಿವಸನೂ ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ಬಿಟ್ಟು ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಲೈಫ್ ಮ್ಯಾಜಿಕಲ್ ಆಗೋದನ್ನು ನೀವೇ ನೋಡ್ತೀವಿ, ಅದು ಫಾಸ್ಟಾಗಿ. ವಿತಿನ್ ಈಚ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಈಸ್ ಎ ವೆಲ್ತ್ ಆಫ್ ಸೀಕ್ರೆಟ್ ಟೀಚಿಂಗ್ಸ್ that will expand your knowledge in tremendous way. In each practice, you will understand more and more about how life works and how easy it is to have the life you have dreamed of. ನೀವು ಇದು ಪ್ರತಿಯೊಂದು ಮ್ಯಾಜಿಕ್ ಬುಕ್ಕಿನ ಪ್ರಾಕ್ಟೀಸನ್ನು ಮಾಡ್ತಾ ಬರಬೇಕಾದ್ರೆ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಲೈಫ್ ಎಷ್ಟೊಂದು ಈಸಿ ಆಗಿದೆ ಈ ಪ್ರಾಕ್ಟೀಸಿಂದ. ಆಮೇಲೆ ಇದರಿಂದ, ಈ ಪ್ರಾಕ್ಟೀಸಸ್ಸಿಂದ ನೀವು ನಿಮ್ಮ ಕನಸುಗಳನ್ನು ಹೇಗೆ ಈಸಿಯಾಗಿ ನನಸು ಮಾಡ್ಕೊಬೋದು ಅಂತ ಹೇಳ್ತಾರೆ.
The first 12 practices use the magical power of the gratitude for what you have now, for what you have received in the past, because unless you are grateful for what you have and what you have received, the magic wouldn't work and you wouldn't receive more. This first 12 practice will set the magic of the gratitude into motion immediately. ಫಸ್ಟ್ 12 ಚಾಪ್ಟರ್ಸಲ್ಲಿ ಏನು ಬರ್ತಿದೆ ಅಂದರೆ, ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಗ್ರ್ಯಾಟಿಟ್ಯೂಡಿಂದ. ಏನು ನೀವು ಇಲ್ಲಿ ತನಕ ಏನು ನಿಮಗೆ ಸಿಕ್ಕಿದೆ ಅಂತ, ಅಂದರೆ ಇದುವರೆಗೂ ಹಿಂದೆ ಪಾಸ್ಟ್ ನೀವು ಹುಟ್ಟಿದಾಗಿಂದ ನಿಮ್ಗೇನೇನು ಸಿಕ್ಕಿದೆಯೋ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಹೇಳೋದು, ಥ್ಯಾಂಕ್ ಯು ಹೇಳೋದು. ಯಾಕಂದರೆ ನೀವು ಇದುವರೆಗೂ ನಿಮ್ಮ ಹಿಂದಿಂದನ ಏನೇನು ಸಿಕ್ಕಿದೆಯೋ ಅದಕ್ಕೋಸ್ಕರ ನೀವು ಗ್ರೇಟ್ಫುಲ್ ಆಗಲಿಲ್ಲ ಅಂದರೆ, ನೀವು ಮುಂದೆ ಕೂಡ ಏನನ್ನು ಪಡ್ಕೋಬೇಕಂತ ಇದ್ದೀರೋ ಅದನ್ನು ಪಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಹಿಂದಿಂದನ್ನು ಏನೇನು ಬೇಕೋ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ್ಲೇ ನೀವು ಮುಂದೆ ಏನು ಬೇಕೋ ಅದನ್ನು ಕೂಡ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕೃತಜ್ಞತೆ ಅನ್ನೋದು ಮೋಷನ್, ಹಿಂದಿಂದ ಮುಂದೆ ಮೀನ್ಸ್ ಮೂಮೆಂಟಲ್ಲಿರುತ್ತೆ. ಇವಾಗ ಕೃತಜ್ಞತೆ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಯಾಕಿಲ್ಲ ಅಂದರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದು ಬಿಟ್ಟಿದ್ದೀರಾ. ಅದಕ್ಕೆ ಇವಾಗ ನಿಮಗೆ ಕೃತಜ್ಞತೆಯ ಮ್ಯಾಜಿಕಲ್ ಪವರ್ ಬೇಕಂದರೆ ಏನು ಮಾಡಬೇಕು, ಮತ್ತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಬಂದುಬಿಡುತ್ತೆ. ದ ನೆಕ್ಸ್ಟ್ 10 ಪ್ರಾಕ್ಟೀಸ್ ಯೂಸ್ ದ ಮ್ಯಾಜಿಕಲ್ ಪವರ್ ಆಫ್ ದ ಗ್ರ್ಯಾಟಿಟ್ಯೂಡ್ ಫಾರ್ ಯುವರ್ ಡಿಸೈರ್ಡ್ ಡ್ರೀಮ್ಸ್ ಆ್ಯಂಡ್ ಎವ್ರಿಥಿಂಗ್ you want. These 10 practices will be able to make your dream come true, and you will see the circumstance of your life magically change. ನೆಕ್ಸ್ಟ್ 10 ಪ್ರಾಕ್ಟೀಸಸ್ ಅಂದರೆ ಫಸ್ಟ್ 12 ಪಾಸ್ಟು. ನೆಕ್ಸ್ಟ್ 10 ಮ್ಯಾಜಿಕಲ್ ಪ್ರಾಕ್ಟೀಸ್ ಯಾಕೆ ಮಾಡ್ತೀವಿ ಅಂದರೆ, ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಳೋದಕ್ಕೆ ಬರುತ್ತೆ. ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೋಬೇಕಂತ ನೀವು ಡಿಸೈಡ್ ಮಾಡಿದಾಗ ನಿಮ್ಮ ಸುತ್ತಮುತ್ತ ಇರುವ ಸರ್ಕಮ್ಸ್ಟೆನ್ಸಸ್ಸು ಚೇಂಜ್ ಆಗ್ತಾ ಬರುತ್ತೆ. ದಿ ಲಾಸ್ಟ್ 6 practices take you to a whole next level where you will be saturating gratitude into every cell of your body and mind. You will learn how to use gratitude magical power to help other person dissolve problems and improve any negative situation or circumstances you may encounter throughout your life. ಅಂದರೆ ನೆಕ್ಸ್ಟ್ 6 ಪ್ರಾಕ್ಟೀಸ್ ಏನಿರುತ್ತೆ ಅಂದರೆ, ಲಾಸ್ಟ್ 6 ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಪ್ರತಿಯೊಂದು ನಿಮ್ಮ ಸೆಲ್, ನಿಮ್ಮ ಕಣದಲ್ಲಿ, ನಿಮ್ಮ ಮೈಂಡಲ್ಲಿ ಇಂಪ್ರಿಂಟ್ ಆಗೋ ಥರ ಇರುತ್ತೆ. ಅದು ಯೂಸಿಂಗ್ ದಿಸ್ ಮ್ಯಾಜಿಕಲ್ ಪವರ್ನ, ಇದರಿಂದ ನಿಮ್ಮ ಹಿಂದೆ ಮುಂದೆ ಇರೋ ನೆಗೆಟಿವ್ ಸಿಚುವೇಶನ್ಸ್ ಎಲ್ಲ ತಾನಾಗೆ ಮಾಯ ಆಗಿಬಿಟ್ಟು ನಿಮಗೆ ಒಳ್ಳೆ ಸರ್ಕಮ್ಸ್ಟೆನ್ಸಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಡೋಂಟ್ ನೀಡ್ ಟು ಕ್ಲಿಯರ್ ಯುವರ್ ಕ್ಯಾಲೆಂಡರ್ ಬಿಕಾಸ್ ಈಚ್ ಆಫ್ ದ ಪ್ರಾಕ್ಟೀಸ್ ಹ್ಯಾಸ್ ಬೀನ್ ಸ್ಪೆಸಿಫಿಕಲಿ ಕ್ರಿಯೇಟೆಡ್ ಟು ಫಿಟ್ ಇನ್ ಟು ಯುವರ್ ಎವ್ರಿ ಡೇ ಲೈಫ್, ವೆದರ್ ಇಟ್ಸ್ ವರ್ಕಿಂಗ್ ಡೇ, weekend, holiday or vacation. Gratitude is portable. You take it with you wherever you go, and then wherever you go the magic happens. ಅಂದರೆ ನೀವು ಕ್ಯಾಲೆಂಡರನ್ನು ಟಿಕ್ ಮಾಡಿಕೊಂಡು ಯಾವಾಗ ಸ್ಟಾರ್ಟ್ ಮಾಡಲಿ, ಏನು ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ಪ್ರಾಕ್ಟೀಸನ್ನು ಇವರು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ನೀವು ಪ್ರತಿದಿನವೂ ಇಫ್ ಯು ಆರ್ ವರ್ಕಿಂಗ್, ನಾಟ್ ವರ್ಕಿಂಗ್, ವೀಕೆಂಡ್, ವೆಕೇಷನ್ ಹೇಗಿದ್ರೂ ಕೂಡ ಈ ಗ್ರ್ಯಾಟಿಟ್ಯೂಡನ್ನ ನೀವು ಯೂಸ್ ಮಾಡ್ಕೋಬೋದು. ನೀವು ಎಲ್ಲೋದ್ರೂ ಮ್ಯಾಜಿಕ್ ಆಗೋದಕ್ಕೆ ಶುರುವಾಗುತ್ತೆ. ಇಫ್ ಯು ಮಿಸ್ ಅ ಡೇ, ಯು ವಿಲ್ ಮೋಸ್ಟ್ ಲೈಕ್ಲಿ ಲೂಸ್ ದಿ ಮೊಮೆಂಟಮ್ ಆಫ್ ವಾಟ್ ಯು ಹ್ಯಾವ್ ಡನ್. ಟು ಎನ್ಶ್ಯೂರ್ ದ್ಯಾಟ್ ಯು ಡೋಂಟ್ ರೆಡ್ಯೂಸ್ ದ ಮ್ಯಾಜಿಕ್, ಇಫ್ ಯು miss a day, count back the 3 days and repeat the magic practice again from there. ನೀವು ಯಾವಾಗಲಾದ್ರು ಒಂದು ದಿವಸ ಮ್ಯಾಜಿಕ್ ಪ್ರಾಕ್ಟೀಸನ್ನು ಮಿಸ್ ಮಾಡಿದ್ದೀರಾ ಅಂದರೆ, ನೀವು ವಾಪಸ್ ಹೋಗಿ 3 days ಏನು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ಕೊಂಬಂದು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಬೇಕು. ನೀವೇನಾದ್ರು ಒಂದು ದಿವಸ ಮಿಸ್ ಮಾಡಿದ್ದೀರಾ ಅಂದರೆ, ನಿಮಗೆ ಸಿಗಬೇಕಾಗಿರೋ ಮೊಮೆಂಟಮ್ ಪರಿಣಾಮ ಸಿಗೋದು ಲೇಟ್ ಆಗುತ್ತೆ. ಸೊ ಒಂದು ದಿವಸನೂ ಮಿಸ್ ಮಾಡಬೇಡಿ. ಸಮ್ ಪ್ರಾಕ್ಟೀಸ್ ಆರ್ ಡಿಸೈನ್ಡ್ ಫಾರ್ ದ ಮಾರ್ನಿಂಗ್ and the other are designed to be throughout the day. So read each day practice. First thing in the morning, some practice will need to be read the night before because they begin when you woke up. I will tell you when to do this. You might want to read the next day practice every day before you go to sleep in order to be prepared.
If you do, make sure to reread the practice again in the morning. ಅಂದರೆ ನೀವು ಏನು ಮಾಡಬೇಕಂದ್ರೆ ಪ್ರತಿ ದಿವಸನೂ ನೀವು ಮ್ಯಾಜಿಕ್ ಪ್ರಾಕ್ಟೀಸ್ ಏನೇನಿದೆ ಅಂತ ಕೌಂಟ್ ಮಾಡಿ ಯೋಚನೆ ಮಾಡಿ ಬರಿಬೇಕು. ನೀವು ಹಿಂದಿನ ದಿವಸ ಇರುತ್ತೆ ಬೆಳಗ್ಗೆನೇ ಓದಬೇಕು. ನೀವು ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮಗೆ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ಯಾವುದಿನ ಪ್ರಾಕ್ಟೀಸ್ ಯಾವಾಗ ಏನು ಮಾಡಬೇಕಂತ. If you don't want to follow the 28 magical practice consecutively, you can also use them in other way. You could choose one magic practice that address an important subject in your life that you want to change or improve. You could do that practice 3 days in a row or every day for a week, and you could do one magic practice a week or 2 practice a week. The only difference begin that it will take you longer to see the changes in your life. ಅಲ್ಲಿ ನಿಮಗೆ ಈ ಮ್ಯಾಜಿಕ್ ಪ್ರಾಕ್ಟೀಸನ್ನು ಯೂಸ್ ಮಾಡಬಾರ್ದು ಅಂತ ನಿಮ್ಗೆ ಯಾವಾಗಲಾದ್ರು ಅನಿಸಿದ್ರೆ ನೀವೇನು ಪ್ರತಿ ದಿವಸ ಒಂದು ಮ್ಯಾಜಿಕ್ ಪ್ರಾಕ್ಟೀಸನ್ನೇ ಮಾಡ್ಬೋದು. ಇಲ್ಲಾಂದರೆ ಒಂದೆರಡು ಮ್ಯಾಜಿಕ್ ಪ್ರಾಕ್ಟೀಸನ್ನು ಮಾಡ್ಬೋದು. ಬಟ್ ಒಂದು ಮ್ಯಾಜಿಕ್ ಪ್ರಾಕ್ಟೀಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಈ ರೀತಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಬೇಗ ಸಿಗೋದಿಲ್ಲ. ಅದಕ್ಕೆ ನೀವು 28 ಡೇಸ್ ಪ್ರಾಕ್ಟೀಸನ್ನೇ ಮಾಡಿ ಅಂತ ಇಲ್ಲಿ ಆಥರ್ ಹೇಳಿದ್ದಾರೆ. ಆಫ್ಟರ್ ದ 28 ಡೇಸ್, ಒನ್ಸ್ ಯು ಕಂಪ್ಲೀಟೆಡ್ ದ 28 ಡೇಸ್ ಮ್ಯಾಜಿಕಲ್ ಪ್ರಾಕ್ಟೀಸ್, you can particularly practice to increase the magic where and when you have a specific need, such for the health or the money. If you want to receive your dream job, have increased success in your work life, and improve relationship, or to continue practice of the gratitude, you can open this book at randomly. Wherever practice you open, it is one you attracted, so it's the perfect one to do that day. At the end of the 28-day magic practice, there are also recommendation of the practice that you can combine in combination, which will accelerate the magic in specific area of your life. Can you overdo gratitude? Never. Can your life become too magical? Hardly. Use the practices over and over so that gratitude seep into your consciousness and become second nature to you. After 28 days, you will have revived your brain and implanted gratitude in your subconscious mind, where it is automatically the first thing that comes to your mind in any situation. The magic you experience will be your inspiration, because as you incorporate gratitude into your day, they will be nothing short of spectacular. ಅಂದರೆ ಇಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ, 20 ಡೇಸ್ ಮ್ಯಾಜಿಕ್ ಪ್ರಾಕ್ಟೀಸನ್ನು ಮಾಡಿ ನೀವು ಎಷ್ಟು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿದ್ರೂ ಅದು ಜಾಸ್ತಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಆಗೋದಿಲ್ಲ. ನಿಮ್ಮ ಲೈಫ್ ಬೆಟರ್ ಆಗ್ತಾ ಹೋದರೆ, ದಿನ ಬೆಟರ್ ಆಗ್ತಾ ಹೋದರೆ, ಅದು ಈ ಸಿಂಪಲ್ ಪ್ರಾಕ್ಟೀಸಸ್ಸಿಂದ ಅದಕ್ಕೂ ಚೆನ್ನಾಗಿ ಆಗಬೇಕು. ಯಾರಿಗಾರು ಯಾವುದಾದ್ರು ಕಷ್ಟ ದುಃಖ ಅವ್ರಿಗೆ ಇಷ್ಟ ಇಲ್ದಲೇ ಇರೋದು ಮಾಡೋದು, ಕಷ್ಟದಲ್ಲೇ ಸಿಗಾಕೊಂಡಿರೋದು, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಸೊಲ್ಯೂಷನ್ನೇ ಸಿಗ್ದಲೇ ಇರೋದು, ಆ ಥರ ಡೇ ಯಾರಿಗಾರು ಬೇಕಾಗಿಲ್ಲ ತಾನೇ. ಸೊ ಈ ಮ್ಯಾಜಿಕ್ ಪ್ರಾಕ್ಟೀಸನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫು ಹ್ಯಾಪಿನೆಸ್ಸಿಗೆ ಟರ್ನ್ ಆಗುತ್ತೆ. ವಾಟ್ ಆರ್ ಯುವರ್ ಡಿಸೈರ್ಸ್? ವಾಟ್ ಆರ್ ಯುವರ್ ಡ್ರೀಮ್ಸ್? ನಿಮ್ಮ ಡ್ರೀಮ್ಸ್ ಏನಿದೆ? ಇದರಲ್ಲಿ ಏನಿದೆ, ನಾನು ಸಿಂಪಲಾಗಿ ಹೇಳ್ತೀನಿ, ವೀಡಿಯೋ ದೊಡ್ಡದಾಗಬೇಕಂದ್ರೆ ನಿಮ್ಮ ಡ್ರೀಮ್ಸ್ ಏನಿದೆ. ಇವಾಗ ನಾನು ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕಂದ್ರೆ ನಿಮ್ಮ ಕನಸು ಏನೇನಿದೆ ಅದನ್ನೆಲ್ಲ ಬರೆದ್ಬಿಡಿ. ಒಂದು ಪೇಜ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ಪೇಪರ್ ತೊಗೊಳ್ಳಿ. ಇದುವರೆಗೂ ನೀವು ಏನೇನು ಕನಸು ಕಂಡು ನಾನು ಮಾಡಬೇಕು, ಮಾಡಿಲ್ಲ, ನಂಗೆ ಇದು ಬೇಕು, ಚಿಕ್ಕ ಕನಸಾದ್ರೂ ಸರಿ, ದೊಡ್ಡ ಕನಸಾದ್ರೂ ಸರಿ, ಯಾವುದಾದ್ರೂ ಸರಿ. ನಿಮ್ಗೊಂದು ಮನೆ ಬೇಕಾ, ಕಾರ್ ಬೇಕಾ, ಗಾಡಿ ಬೇಕಾ, ಒಂದು ಚಾಕ್ಲೇಟ್ ಬೇಕಾ, ಒಂದು ಬಿಸ್ಕೆಟ್ ಬೇಕಾ, ಒಂದು ಕಿಚನ್ ಬೇಕಾ, ಒಂದು ಕುಕ್ಕರ್ ಬೇಕಾ, ಒಂದು ಡ್ರೆಸ್ ಬೇಕಾ, ಒಂದು ಜ್ಯುವೆಲರಿ ಬೇಕಾ, ಆರ್ಟಿಫಿಷಿಯಲ್ ಜ್ಯುವೆಲರಿ ಬೇಕಾ, ಗೋಲ್ಡಿಂದ ಬೇಕಾ, ಡೈಮಂಡಿಂದ ಬೇಕಾ, ಪ್ಲಾಟಿನಮಿಂದ ಬೇಕಾ, ನಿಮ್ಮ ಹೇರ್ ಬ್ಲ್ಯಾಕ್ ಆಗಬೇಕಾ, ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಾ, ನಿಮ್ಮ ಕಣ್ಣು ಚೆನ್ನಾಗಿ ಕಾಣಬೇಕಾ, ನಿಮ್ಮ ಹಲ್ಲು ಸ್ಟ್ರಾಂಗಾಗಿರ್ಬೇಕಾ, ನಿಮ್ಮ ಮೂಗು ಕರೆಕ್ಟಾಗಿ ರೆಸ್ಪಿರೇಟರಿ ಸಿಸ್ಟಮ್ಸ್ ವರ್ಕ್ ಆಗಬೇಕಾ, ಆಮೇಲೆ ನೀವು ಯಾವಾಗಲೂ ಹ್ಯಾಪಿಯಾಗಿರ್ಬೇಕು, ಹೆಲ್ತಿ ಆಗಬೇಕಂತಿಲ್ಲ. ಆಮೇಲೆ ನಿಮ್ಮ ಹತ್ರ ಮನಿ ಬೇಕಾ, ದುಡ್ಡು ಬೇಕಾ, ಏನು ಬೇಕು, ಮೆಟೀರಿಯಲಿಸ್ಟಿಕ್ಸ್ ಥಿಂಗ್ಸ್ ಏನು ಬೇಕು, ನಿಮ್ಮ ಆರೋಗ್ಯದಲ್ಲಿ ಏನು ಬೇಕು, ನಿಮಗೆ ಬೇಕಾಗಿರೋ ಜಾಬ್ ಯಾವುದು, ಇದನ್ನೆಲ್ಲ ಇವತ್ತು ಲಿಸ್ಟ್ ಮಾಡಿ ಇಟ್ಕೊಳ್ಳಿ.
ಸೊ ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಮುಗೀತು. ನಾಳೆಯಿಂದ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗನ್ನು ಸ್ಟಾರ್ಟ್ ಮಾಡ್ತೀವಿ. ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ವಾಚ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.